ಈ ಕೊರೋನಾ ವೈರಸ್ ಅನ್ನೋದು ಬರೋ ಮುಂಚೆ ನಾವು ಯಾರು ಕೂಡ ಇಮ್ಯುನಿಟಿ ಬಗ್ಗೆ ಅಥವಾ ರೋಗ ನಿರೋಧಕ ಶಕ್ತಿ ಬಗ್ಗೆ ಅಷ್ಟೊಂದು ಕಾಳಜಿ ವಹಿಸ್ತಿರ್ಲಿಲ್ಲ. ಆದರೆ ಕೊರೋನಾ ವೈರಸ್ ಬಂದ ಮೇಲೆ ಈಗ ಎಲ್ಲ ಕಡೆ ಅದೇ ಇಮ್ಯುನಿಟಿ ಹೆಚ್ಚು ಮಾಡ್ಕೊಳ್ಳಿ, ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳಿ ಅಂತಲೇ ಹೇಳ್ತಾರೆ. ಸೊ ಮೊದಲನೇದಾಗಿ ಇಮ್ಯುನಿಟಿ ಅಂದರೆ ಏನು, ಅದು ನಮ್ಮ ದೇಹಕ್ಕೆ ಯಾಕೆ ಅಷ್ಟೊಂದು ಅತ್ಯಗತ್ಯ ಅಂತ ತಿಳಿಸ್ಕೊಡಿ. ಈಗ ಮುಂಚೆ ಕೂಡ ಇತ್ತು ಕನ್ಸೆಪ್ಟ್, ಇಲ್ಲ ಅಂತಲ್ಲ. ನಾವೇನು ಸಂಸ್ಕೃತದಲ್ಲಿ ಇದಕ್ಕೆ ವ್ಯಾಧಿ ಕ್ಷಮತ್ವ ಅಂತ ಹೇಳ್ತೇವೆ, ಕನ್ನಡದಲ್ಲಿ ಇದಕ್ಕೆ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ ಅಥವಾ ಇಮ್ಯುನಿಟಿ ಅಂತ ಹೇಳ್ತೇವೆ. ಸೊ ಇದು ಮುಂಚೆ ಕೂಡ ಇತ್ತು ಕನ್ಸೆಪ್ಟ್. ಆದರೆ ನೀವೇ ಹೇಳಿರುವ ಹಾಗೆ ಅವೇರ್ನೆಸ್ ಏನಿದೆ, ಜಾಗೃತಿ ಏನಿದೆ, ಅದು ಕೊರೋನಾ ಆದಮೇಲೆ ಜಾಸ್ತಿ ಆಗಿದೆ. ಯಾಕಪ್ಪ ಅಂತ ಹೇಳಿದರೆ ಅದು ಕಡಿಮೆ ಆದರೆ ಇಂಥದ್ದೆಲ್ಲ ರೋಗಗಳು ಬರ್ತಾ ಇದೆ ಅಂತ ಹೇಳಿದ ತಕ್ಷಣವೇ ಇಮ್ಯುನಿಟಿ ಬೂಸ್ಟಿಂಗು ಅಥವಾ ಈ ರೋಗ ನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡುವಂಥದ್ದನ್ನು, ಅದರಲ್ಲಿ ಮನೆ ಮದ್ದುಗಳನ್ನು ಅದನ್ನೆಲ್ಲ ಹುಡುಕ್ಲಿಕ್ಕೆ ತುಂಬ ಶುರು ಮಾಡಿದ್ದಾರೆ. ಇದು ಒಂದು. ಸೆಕೆಂಡ್ ಏನಪ್ಪ ಅಂತ ಹೇಳಿದರೆ, ಸಿಂಪಲ್ ಲ್ಯಾಂಗ್ವೇಜಲ್ಲಿ ನಾವು ಹೇಳಬೇಕು ಅಂತ ಹೇಳಿದರೆ, ರೋಗ ನಿರೋಧಕ ಶಕ್ತಿ ಅಂದರೆ ನಮಗೆ ರೋಗ ಬಾರದೇ ಇರುವ ಹಾಗೆ ತಡೆಯುವಂಥ ಒಂದು ದೇಹದಲ್ಲಿರುವಂಥ ಒಂದು ಶಕ್ತಿ, ಅದನ್ನು ನಾವು ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತೇವೆ. ಅಥವಾ ನಾವು ಸಂಸ್ಕೃತದಲ್ಲಿ ಹೇಳ್ತಾ ಇದ್ದೇವೆ, ನಿಮಗೆ ಸಂಸ್ಕೃತದಲ್ಲಿ ಹೇಳುವಾಗ ವ್ಯಾಧಿ ಕ್ಷಮತ್ವ ಅಂತ, ಅಂದರೆ ಒಂದು ವ್ಯಾಧಿನ ಬಾರದೇ ಇರುವ ಹಾಗೆ ಮಾಡುವಂಥದ್ದು, ಅದೇ ವ್ಯಾಧಿ ಕ್ಷಮತ್ವ. ಸೊ ಇದು ಸಿಂಪಲ್ ವರ್ಡ್ಸಲ್ಲಿ ಹೇಳೋದಾದರೆ ಇಮ್ಯುನಿಟಿ ಅಂದರೆ ಇಷ್ಟೇ. ಸೊ ತುಂಬ ಡೆಫಿನಿಷನ್ ವೈಸ್ ಹೋದರೆ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸಿಂಪಲಾಗಿ ನಾವು ಡ್ರಾಮ್ಯಾಟಿಕ್ ಆಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿದರೆ, ಒಬ್ಬ ಮನುಷ್ಯನಿಗೆ ರೋಗ ಬಾರದೇ ಇರುವ ಹಾಗೆ ಅಥವಾ ಇನ್ಫೆಕ್ಷಿಯಸ್ ರೋಗ ಬಾರದೇ ಇರುವ ಹಾಗೆ ಇಂಟ್ರೂಡರ್ಸ್ ಅಂತ ಹೇಳ್ತೀವಿ ನಾವು. ಬ್ಯಾಕ್ಟೀರಿಯಾ ಇರ್ಬೋದು, ವೈರಸ್ ಇರ್ಬೋದು, ಫಂಗಸ್ ಇರ್ಬೋದು, ಪ್ಯಾರಾಸೈಟ್ಸ್ ಇರ್ಬೋದು, ಈ ರೀತಿಯ ಮೈಕ್ರೋಬ್ಸ್ ಅಂತ ಹೇಳ್ತೀವಿ ನಾವು. ಕಣ್ಣಿಗೆ ಕಾಣದೇ ಇರುವಂತಹ ಏನು ಜೀವಿಗಳಿರ್ತವೆ, ಸೂಕ್ಷ್ಮ ಜೀವಿಗಳಂತ ಏನಿರ್ತವೆ, ಮೈಕ್ರೋಸ್ಕೋಪಿಕ್. ಈ ಮೈಕ್ರೋಸ್ಕೋಪಿಕ್ ಆರ್ಗ್ಯಾನಿಸಮ್ಸ್ಗಳಿಂದ ಆಗುವಂಥ ತೊಂದರೆಗಳನ್ನು ತಡೆಗಟ್ಟುವುದಕ್ಕೆ ಒಂದು ಶಕ್ತಿ ಏನಿದೆ ಅಥವಾ ಒಂದು ಮೀನ್ಸ್ ಏನಿದೆ, ಅದಕ್ಕೆ ನಾವು ಇಮ್ಯುನಿಟಿ ಅಂತ ಹೇಳ್ಬೋದು. ಅದೇ ರೀತಿ ಇಮ್ಯುನಿಟಿ ಕಡಿಮೆ ಆದರೆ ಏನಾಗುತ್ತೆ ಅಥವಾ ಇಮ್ಯುನಿಟಿ ಕಾಂಪ್ರಮೈಸ್ ಆದರೆ ಏನಾಗುತ್ತೆ ಅಂತ ಹೇಳಿದರೆ, ಈಗ ಹಲವಾರು ನೀವು ಎಕ್ಸಾಂಪಲ್ ಆಲ್ರೆಡಿ ಕೊಡ್ತಾ ಇದ್ರಿ, ಕೋವಿಡ್ ಬಗ್ಗೆನೇ ಹೇಳ್ತಾ ಇದ್ರಿ. ಸೊ ಕೋವಿಡ್-19 ಎಲ್ಲೆಲ್ಲಿ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರುತ್ತೆ, ಯಾರ್ಯಾರ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ, ಈಗ ಯಾರ್ಯಾರು ಡಯಾಬಿಟೀಸಿಂದ ಬಳಲ್ತಾ ಇರ್ತಾರೆ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರುತ್ತೆ, ವಯಸ್ಸಾದವರಲ್ಲಿ ಇರುತ್ತೆ, ಕೋಮಾರ್ಬಿಡಿಟೀಸ್ ಅಂತ ಹೇಳ್ತಾ ಇರ್ತಾರೆ, ಅವರೆಲ್ಲ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ಹೇಳ್ತಾ ಇರ್ತಾರೆ. ಯಾರು ಸ್ಮೋಕ್ ಮಾಡ್ತಾ ಇರ್ತಾರೆ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಆಗ್ತಾನೇ ಇರುತ್ತೆ ಕ್ರಮೇಣವಾಗಿ. ಅವ್ರಿಗೆ ಗೊತ್ತಿರಲ್ಲ, ಓ ನನಗೇನು ಆಗಲ್ಲ, ನಾನು ಡೈಲಿ 10 ಸ್ಮೋಕ್ ಮಾಡ್ತಾ ಇರ್ತೇನೆ, 10 ಸಿಗರೇಟ್ ಅಂತ ಹೇಳ್ತಾ ಇರ್ತಾರೆ, ಒಳಗಡೆ ಇಮ್ಯುನಿಟಿ ಕಡಿಮೆ ಆಗ್ತಾ ಇರುತ್ತೆ. ಸೊ ಆಲ್ಕೋಹಾಲ್ ತೊಗೋತಾ ಇರ್ತಾರೆ, ಮದ್ಯಪಾನ ನಿರಂತರವಾಗಿ ಸೇವನೆ ಮಾಡ್ತಾ ಇರ್ತಾರೆ, ಸ್ಟ್ರೆಸ್ಸಲ್ಲಿ ಇರ್ತಾರೆ, ತುಂಬ ಕರೆಕ್ಟಾಗಿ ಟೈಮಿಗೆ ಊಟ ಮಾಡ್ತಾ ಇರಲ್ಲ, ಇವರೆಲ್ಲ ಕೂಡ ನಾವು ನೋಡ್ತೇವೆ ಇಮ್ಯುನಿಟಿ ಕಡಿಮೆ ಇರುತ್ತೆ. ಪ್ಲಸ್ ಕ್ರಾನಿಕ್ ಡಿಸೀಸಸ್, ಡಯಾಬಿಟಿಸ್ ಒಂದಿತ್ತು, ಹೈಪರ್ ಟೆನ್ಷನ್ ಹೋಗ್ತಾ 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 ನೋಡಿದರೆ ಅವಾಗಲೂ ಕೂಡ ಎಲ್ಲೋ ಒಂದು ಕಡೆ ಇಮ್ಯುನಿಟಿ ರಿಲೇಟ್ ಆಗುತ್ತೆ. ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ ನಾವು, TB ಅಂತ ಏನು ಹೇಳ್ತೇವೆ, ಅದರಲ್ಲೂ ಕೂಡ ತೊಂದರೆ ಇರುತ್ತೆ. ಇನ್ನು HIV ರಿಲೇಟೆಡಲ್ಲಿ HIV ಪಾಸಿಟಿವ್ ಪೇಷಂಟ್ಸ್ ಏನಿರ್ತಾರೆ ಅವರಲ್ಲೂ ಕೂಡ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿಬಿಟ್ಟಿರುತ್ತೆ. ಸೊ ಇದು ಎಲ್ಲ ಪೇಷಂಟ್ಸ್ಗಳಲ್ಲೂ ಕೂಡ ಇಮ್ಯುನಿಟಿ ಕಡಿಮೆ ಆಗುತ್ತೆ. ಇಮ್ಯುನಿಟಿ ಕಡಿಮೆ ಆದಮೇಲೆ ಹಲವಾರು ರೋಗಗಳನ್ನು ಅವರು ಆಕರ್ಷಣೆ ಮಾಡ್ತಾರೆ. ಸೊ ಸಿಂಪಲ್ ಕೋಲ್ಡ್ ಕಾಫ್ ಇಂದ ಹಿಡ್ಕೊಂಡ್ಬಿಟ್ಟು ಅಪ್ ಟು ಟ್ಯೂಬರ್ಕ್ಯುಲೋಸಿಸ್ವರೆಗೂ ಅಂತಹ ಸಿವಿಯರ್ ಡಿಸೀಸಸ್ಗಳನ್ನು ಅವರು ಅಟ್ರಾಕ್ಟ್ ಮಾಡಲಿಕ್ಕೆ ಶುರು ಮಾಡ್ತಾರೆ. ಯಾಕೆಂದರೆ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಸಿಂಪಲ್ ಏನು ಒಂದು ವೈರಲ್ ಫ್ಲೂ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದು ವೈರಲ್ ಕೋಲ್ಡ್ ಕಾಫ್ ಶುರು ಆಗುತ್ತೆ, ವೈರಲ್ ಫೀವರ್ ಶುರು ಆಗುತ್ತೆ, ಎಲ್ಲ ಕೂಡ ಬರ್ಲಿಕ್ಕೆ ಶುರು ಆಗುತ್ತೆ ಒಂದ್ಸರಿ ಇಮ್ಯುನಿಟಿ ಕಡಿಮೆ ಆಯಿತು ಅಂತ ಹೇಳಿದರೆ. ಈ ಇಮ್ಯುನಿಟಿ ಜಸ್ಟ್ ಬರೀ ರೆಸ್ಪಿರೇಟರಿ ಸಿಸ್ಟಮಿಗೆ ಮಾತ್ರ ಸೀಮಿತ ಅಲ್ಲ. ನಾವು ಹಲವಾರು ಮುಂಚಿನ ಎಪಿಸೋಡ್ಸ್ಗಳಲ್ಲೂ ಕೂಡ ನೋಡಿದ್ದೇವೆ, ಮುಂಚಿನ ಸಂಚಿಕೆಗಳಲ್ಲಿ ನಾವು ಸ್ಕಿನ್ ಬಗ್ಗೆ ಮಾತಾಡುವಾಗ ಸ್ಕಿನ್ ಇಮ್ಯುನಿಟಿ ಬಗ್ಗೆ ನೋಡ್ತಾ ಇದ್ದೀವಿ ನಾವು. ಸೊ ಸ್ಕಿನ್ ಇಮ್ಯುನಿಟಿ ಕೂಡ ಕಡಿಮೆ ಆಯಿತು ಅಂತ ಹೇಳಿದರೆ ಅಲ್ಲಿ ಸ್ಕಿನ್ ರಿಲೇಟೆಡ್ ಡಿಸೀಸಸ್ ಬರ್ಲಿಕ್ಕೆ ಶುರು ಆಗುತ್ತೆ. ಹಾಗೆ ಸೊ ಜನರಲ್ ಇಮ್ಯುನಿಟಿ ಏನಿರುತ್ತೆ ಅದು ಕಡಿಮೆ ಆಗಲಿಕ್ಕೆ ಶುರು ಆಯಿತು ಅಂತ ಹೇಳಿದರೆ ಅದು ಸ್ಕಿನ್ನಿಗೆ ಸಂಬಂಧಪಟ್ಟಂಥದ್ದು ಇರ್ಬೋದು ಅಥವಾ ಶ್ವಾಸನಾಳಕ್ಕೆ ಸಂಬಂಧಪಟ್ಟಂಥ ರೋಗಗಳಿರ್ಬೋದು, ಎಲ್ಲ ಕೂಡ ಉತ್ಪತ್ತಿ ಆಗುವ ಸಾಧ್ಯತೆಗಳು ತುಂಬ ಜಾಸ್ತಿ. ಅದಕ್ಕೆ ಇಮ್ಯುನಿಟಿ ಅನ್ನೋ ಕನ್ಸೆಪ್ಟ್ ತುಂಬ ಇಂಪಾರ್ಟೆಂಟ್. ಓಕೆ ಸರ್. ಸೊ ಇಮ್ಯುನಿಟಿ ಕಡಿಮೆ ಇದ್ದರೆ ಏನೆಲ್ಲ ಆಗುತ್ತೆ, ಏನೆಲ್ಲ ಕಾಯಿಲೆಗಳು ಬರುತ್ತೆ ಅಂತ ತಿಳಿಸ್ಕೊಟ್ರಿ. ಹಾಗೆಯೇ ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ನಾವು ಏನೆಲ್ಲ ಮಾಡಬೇಕು, ಯಾವ ರೀತಿಯ ಆಹಾರಗಳನ್ನು ಸೇವಿಸಬೇಕು? ಕರೆಕ್ಟ್. ಇಮ್ಯುನಿಟಿ ಬೂಸ್ಟ್ ಮಾಡೋದಕ್ಕೆ ಅಂತ ನಾವೇನು ಆಹಾರಗಳನ್ನು ಮಾತಾಡ್ತಾ ಇರ್ತೇವೆ, ಅದು ಜಸ್ಟ್ ಬರೀ ಆಹಾರದಲ್ಲಿ ಆಗಲ್ಲ. ನಾವು ಆಯುರ್ವೇದದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೇವೆ ಆಹಾರ ವಿಹಾರ ಅಂತ. ವಿಹಾರ ಅಂದರೆ ನಮ್ಮ ಆ್ಯಕ್ಟಿವಿಟೀಸ್ಗಳು, ಅದು ನಿದ್ರೆ ಇರಬಹುದು, ಅದು ವ್ಯಾಯಾಮ ಇರಬಹುದು, ಸರಿನಾ? ಸೊ ಆಹಾರದ ಜೊತೆನೇ ನಾವೇನು ಮಾಡಬೇಕು ಅಂತ ಹೇಳಿದರೆ ಈ ವ್ಯಾಯಾಮದ ಒಂದು ಡಿಸಿಪ್ಲಿನ್ ಏನಿದೆ ಅದನ್ನು ನಾವು ಅಳವಡಿಸ್ಕೊಳ್ಬೇಕು. ಪ್ರತಿನಿತ್ಯ ಒಂದು 40ರಿಂದ 45 ನಿಮಿಷದಷ್ಟು ವ್ಯಾಯಾಮ, ಅದರಲ್ಲಿ ಒಂದು ಸ್ವಲ್ಪ ವಾಕಿಂಗ್ ಇರ್ಬೋದು, ಸ್ವಲ್ಪ ಜಾಗಿಂಗ್ ಇರ್ಬೋದು, ಸ್ವಲ್ಪ ಪ್ರಾಣಾಯಾಮ ಇರಬಹುದು. ಯೂಶಲಿ ನಾಡಿ ಶೋಧನ ಪ್ರಾಣಾಯಾಮ ಮಾಡಿ ಅಂತ ನಾನು ಹೇಳ್ತಾ ಇರ್ತೇನೆ, ಭ್ರಾಮರಿ ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾ ಇರ್ತೇನೆ. ಒಂದು 5 ನಿಮಿಷ ನಾಡಿ ಶೋಧನ, ಒಂದು ನಿಮಿಷ ಭ್ರಾಮರಿ ಪ್ರಾಣಾಯಾಮ, ಪ್ಲಸ್ ಒಂದು 5 ನಿಮಿಷ ಧ್ಯಾನ. ಏನು ಡಾಕ್ಟ್ರೆ ಧ್ಯಾನ ಅಂದರೆ ಏನು? ಧ್ಯಾನ ಅಂದರೆ ಜಸ್ಟ್ ನಮ್ಮ ಶ್ವಾಸದ ಮೇಲೆ ಕಾನ್ಸಂಟ್ರೇಟ್ ಮಾಡುವಂಥದ್ದು. ಶ್ವಾಸದ ಮೇಲೆ ನಾವು ಫೋಕಸ್ ಮಾಡಿಬಿಟ್ಟು ಸುಮ್ಮನೆ ಕೂತ್ಕೊಂಡ್ಬಿಟ್ರು ಕೂಡ ಕಣ್ಣು ಮುಚ್ಕೊಂಡು, ಅದೇ ಧ್ಯಾನ. ಇದು ಕೂಡ ಇಂಪಾರ್ಟೆಂಟ್. ಇನ್ನು ಆಹಾರದಲ್ಲಿ ಬಂದರೆ ನಾವು ಏನೇನಾಗುತ್ತೆ ಅಂತ ಹೇಳಿದರೆ, ಸಿಂಪಲ್ ಆಗಿ ನಾವು ಮನೆಯಲ್ಲಿ ಬೆಳೆಯುವಂಥದ್ದು ಅಥವಾ ಮನೆ ಪಾಟಗಳಲ್ಲಿ, ಈಗ ಮನೆ ಹಿತ್ತಲ ಅಂತ ಹೇಳಲಿಕ್ಕಾಗಲ್ಲ, ಮನೆ ಪಾಟ್ಗಳಲ್ಲಿ ಬೆಳೆಯುವಂಥದ್ದು ತುಳಸಿ. ಸೊ ತುಳಸಿ ಒಂದು ಫ್ರೆಶ್ ಲೀವ್ಸನ್ನು ನಾವು ಪ್ರತಿನಿತ್ಯವೂ 1-2 ತೊಗೊಂಡ್ಬಿಟ್ಟು
ಏನು ನಾವು ಮಾಮೂಲಿ ಪೂಜೆಗೆಲ್ಲ ಯೂಸ್ ಮಾಡ್ತಾ ಇರ್ತೇವೆ ಅಥವಾ ಮನೆಯ ಪಾಟ್ಗಳಲ್ಲಿ ಏನಿರುತ್ತೆ ಅದನ್ನು ತೊಗೊಂಡ್ಬಿಟ್ಟು ಕ್ಲೀನ್ ಮಾಡಿ ಒಂದು 3-4 ತುಳಸಿ ಲೀವ್ಸ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ಜೇನುತುಪ್ಪವನ್ನು ಬೆರೆಸ್ಬಿಟ್ಟು ಸ್ವಲ್ಪ ಕಾಳು ಮೆಣಸಿನ ಪೌಡ್ರನ್ನ ಸೇರಿಸ್ಬಿಟ್ಟು ಒಂದು ಚಿಟಿಕೆ, ಅರ್ಧ ಚಿಟಿಕೆ ಆದರೂ ಸಾಕು, ಅದನ್ನು ಚೆನ್ನಾಗಿ ನಾವು ಟ್ರೈಚುರೇಟ್ ಮಾಡಿ ಅಥವಾ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಸೇವನೆ ಮಾಡಿಬಿಟ್ರು ಆಯಿತು ದಿವಸ. ಇದಕ್ಕೂ ಕೂಡ ನಮಗೆ ಈ ರೆಸ್ಪಿರೇಟರಿ ಇಮ್ಯುನಿಟಿ ಏನಿದೆ ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿ ನಾನು ಹಾಗಲಕಾಯಿ ಬಗ್ಗೆ ಹೇಳ್ತಾ ಇದ್ದೆ ನಿಮಗೆ. ಸೊ ನಿಯಮಿತವಾಗಿ ಹಾಗಲಕಾಯಿಯ ಸೇವನೆ ಮಾಡ್ತಾ ಬಂತು ಅಂತ ಹೇಳಿದರೆ ಅದು ಜ್ಯೂಸ್ ಆಗಿರ್ಬೋದು, ಬೆಳಿಗ್ಗೆ ಒಂದು 5 ml, ಅಥವಾ ಪಲ್ಯ ಮಾಡಿ ತಿನ್ನುವಂಥದ್ದು, ಅಥವಾ ಇಲ್ಲ ಡಾಕ್ಟ್ರೇ ನಾನು ಬರೀ ಹಾಗಲಕಾಯಿನ ತಿಂತೇನೆ ನನಗೇನೂ ಆಗಲ್ಲ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಹಾಗೂ ಕೂಡ ತಿನ್ಬೋದು, 1 ಪೀಸ್ ಅಷ್ಟು ಡೈಲಿ, ಒಂದು 15 ದಿವಸನೋ 20 ದಿವಸನೋ ತಿಂತಾ ಬಂತು ಅಂತ ಹೇಳಿದರೆ ಆವಾಗ ಅವರ ಸ್ಕಿನ್ ಇಮ್ಯುನಿಟಿ ಏನಿದೆ ಅದು ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ. ಇದು ಹಾಗಲಕಾಯಿಂದ ಆಗೋದು. ಇನ್ನು ಸೋರೆಕಾಯಿ ಜ್ಯೂಸನ್ನು ತಗೊಳ್ಳುವಂಥದ್ದು ಅಥವಾ ಸೋರೆಕಾಯಿ ಪಲ್ಯನ ತಿನ್ನುವಂಥದ್ದು, ಇದರಲ್ಲೂ ಕೂಡ ನಾವು ರೋಗ ನಿರೋಧಕ ಶಕ್ತಿ ಏನಿದೆ ಅದು ಜಾಸ್ತಿ ಆಗಲಿಕ್ಕೆ ಶುರು ಆಗುತ್ತೆ. ಅದೇ ರೀತಿ ವೈಟಮಿನ್ ಸಿ ರಿಚ್ ಫುಡ್ಸ್ಗಳೇನಿರುತ್ತೆ, ಎಸ್ಪೆಷಲಿ ಫ್ರೂಟ್ಸ್ಗಳು, ನಿಂಬೆಹಣ್ಣು ಇರ್ಬೋದು, ಅಥವಾ ನಮ್ಮ ಬೆಟ್ಟದ ನೆಲ್ಲಿಕಾಯಿ ಇರ್ಬೋದು, ಅಥವಾ ನಮ್ಮ ನಾರ್ಮಲ್ ನೆಲ್ಲಿಕಾಯಿ ಏನು ಬರುತ್ತೆ ಯೆಲ್ಲೋ ಕಲರ್ ಅದು ಇರ್ಬೋದು, ಅಥವಾ ಆರೆಂಜ್ ಇರ್ಬೋದು, ಮೂಸಂಬಿ ಇರ್ಬೋದು, ಈ ಎಲ್ಲ ಹಣ್ಣುಗಳಲ್ಲಿಯೂ ಕೂಡ ವೈಟಮಿನ್ ಸಿ ಜಾಸ್ತಿ ಇರೋದ್ರಿಂದ ಅಲ್ಲಿ ಅದು ಡೆಫಿನೆಟ್ಲಿ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹೋಗ್ಬಿಟ್ಟು. ಪೈನಾಪಲ್ ಇರ್ಬೋದು. ಸೊ ಯಾರಲ್ಲಿ ಯೂಶ್ವಲಿ ತುಂಬ ಕೆಮ್ಮು ಬರ್ತಾ ಇರುತ್ತೆ ಪದೇ ನಾವು ಅವರಿಗೆ ಪ್ರತಿನಿತ್ಯವೂ ಒಂದು 10 ml ಅಷ್ಟು ಪೈನಾಪಲ್ ಜ್ಯೂಸ್ ಕುಡಿಯೋದಕ್ಕೆ ಹೇಳ್ತೇವೆ, ಅಥವಾ ಒಂದು ಪೈನಾಪಲ್ ಒಂದು ಪೀಸನ್ನು ತಿನ್ನೋದಕ್ಕೆ ಹೇಳ್ತೇವೆ, ಪ್ರೊವೈಡೆಡ್ ಅವ್ರ ಶುಗರ್ ಲೆವೆಲ್ಸ್ ಎಲ್ಲ ನಾರ್ಮಲ್ ಇರಬೇಕು, ಡಯಾಬಿಟಿಕ್ ಇರಬಾರ್ದು. ಸೊ ಮಕ್ಕಳಲ್ಲಿ ಯೂಶ್ವಲಿ ತುಂಬ ಆಗ್ತಾ ಇರುತ್ತೆ, ಅವ್ರಿಗೆ ನಾವೇನು ಹೇಳ್ತೇವೆ ಪೈನಾಪಲ್ನ ಸೇವನೆ ಮಾಡಿ ಅಂತ ಹೇಳ್ತೇವೆ. ಸೊ ಕ್ರಮೇಣವಾಗಿ ಏನಾಗುತ್ತೆ, ಒಂದು 3-4 ಮಂತ್ಸ್ ಹಿಂಗೆ ಮಾಡ್ತಾ ಹೋಯಿತು ಅಂತ ಹೇಳಿದರೆ ಆವಾಗ ನಾವು ಈ ಇಮ್ಯುನಿಟಿ ಅನ್ನೋ ಕನ್ಸೆಪ್ಟ್ ಏನಿದೆ, ಅಥವಾ ಅದು ಇಮ್ಯುನಿಟಿಯ ಬೂಸ್ಟಿಂಗ್ ಕನ್ಸೆಪ್ಟ್ ಏನಿದೆ ಅದನ್ನು ನಾವು ಫುಲ್ಫಿಲ್ ಮಾಡಿಬಿಟ್ಟು ಅವರಿಗೆ ಈ ಪದೇ ಆಗ್ತಿರುವಂಥ ತೊಂದರೆಗಳನ್ನು, ಪದೇ ಕೋಲ್ಡ್ ಕಫ್ ಏನಾಗ್ತಾ ಇರುತ್ತೆ, ಪದೇ ಫೀವರ್ ಬರ್ತಾ ಇರುತ್ತೆ, ಸ್ಕೂಲಿಗೆ ಹೋದ ತಕ್ಷಣ ಯಾವುದೋ ಒಂದು ಮಗುಗೆ ಬಂದಿರುತ್ತೆ, ಅದನ್ನು ಇವ್ರು ಕ್ಯಾಚ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಅದನ್ನು ನಾವು ಅವಾಯ್ಡ್ ಮಾಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಇರ್ತೇವೆ. ವಿಸ್ತಾರ ನ್ಯೂಸ್, ನಿಖರ ಜನಪರ.